ಕಾಂಗ್ರೆಸ್ ಪಕ್ಷಕ್ಕೆ ಉಮೇಶ್ ಮೇಟಿ ಅವರಿಗೆ ನಾನಿವತ್ತು ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡದಲ್ಲಿರುವಂಥದ್ದು. ಈಗಾಗಲೇ ಕಾಂಗ್ರೆಸ್ನಿಂದ ಘಟನಾಘಟಿ ನಾಯಕರು ಏನು ಉಮೇಶ್ ಮೇಟಿ ಪರವಾಗಿ ಮತಬೇಟೆಯನ್ನು ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಹೇಳಬೇಕಂದ್ರೆ ಏನು ಲಿಂಗಾಯತ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮತ್ತು ಮುನಗೊಂದ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ವಿಜಯಾನಂದ ಕಾಶ್ಯಪ್ನವರು ಕೂಡ ಈಗಾಗಲೇ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಮತಬೇಟೆ ನಡೆಸಿದ್ದಾರೆ. ಇದೀಗ ಹಿರೇಮ್ಯಾಗೇರಿ, ಚಿಕ್ಕಮ್ಯಾಗೇರಿ ಸೇರಿದಂತೆ ಸಾಕಷ್ಟು 4-5 ಹಳ್ಳಿಗಳಲ್ಲಿ ಮತಬೇಟೆ ನಡೆಸಿದ್ದಾರೆ. ಈಗ ಸುತ್ತಗೊಂಡ ಗ್ರಾಮದಲ್ಲಿ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಜನಸಂಖ್ಯೆ ಇಲ್ಲಿ ಅವರಿಗೆ ಜನಬೆಂಬಲ ವ್ಯಕ್ತವಾಗಿರುವಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ಕಾಶ್ಯಪ್ನವರು ಸರ್ ಏನಿದ್ದಾರೆ, ಏನು ಮತಕ್ಷೇತ್ರದ 4-5 ಗ್ರಾಮ ಹಿರೇಮ್ಯಾಗೇರಿ, ಚಿಕ್ಕಮ್ಯಾಗೇರಿ, ಸುತ್ತಗೊಂಡರ, ಹಂಡ್ರಗಲ್ಲ ಸೇರಿದಂತೆ ಬೊಮ್ಮಣಿಗೆ ಸೇರಿದಂತೆ 5-6 ಗ್ರಾಮಗಳಲ್ಲಿ ಈಗಾಗಲೇ ಬೆಳಗಿನಿಂದ ಭರ್ಜರಿ ಮತಬೇಟೆಯನ್ನು ನಡೆಸಿದ್ದಾರೆ. ಅವರ ಮತಬೇಟೆಗೆ ಇಲ್ಲಿನ ಜನ ಏನಿದ್ದಾರೆ, ಮತಕ್ಷೇತ್ರ ಜನ ಸಖತ್ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ. ಸಾಕಷ್ಟು ಜನಬೆಂಬಲ ವ್ಯಕ್ತವಾಗ್ತಿರುವಂಥದ್ದು, ಅವರ ಪರವಾಗಿ ಜನರು ನಿಂತಿರುವಂಥದ್ದು. ಈಗ ಖುದ್ದು ಕಾಶ್ಯಪ್ನವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇದೀಗ ತಾವು ಯಾವ್ಯಾವ ಗ್ರಾಮಗಳಲ್ಲಿ ಹೋಗ್ತಾ ಇದ್ದಾರೆ, ಸಾಕಷ್ಟು ಜನಬೆಂಬಲ ವ್ಯಕ್ತವಾಗ್ತಿರುವಂಥದ್ದು, ಏನು ಹೇಳ್ತಾರೆ ಸರ್ ಈ ಒಂದು ಬೈ ಎಲೆಕ್ಷನ್ ಪ್ರಚಾರಕ್ಕೆ ಸಂಬಂಧಪಟ್ಟಂಗೆ ತಾವು ಇವತ್ತು ಪ್ರಚಾರ ನಡೆಸ್ತಿರುವಂಥದ್ದು? ನೋಡಿ, ಒಂದು ಇಲ್ಲಿ ಸನ್ಮಾನ್ಯ ಎಚ್.ವೈ. ಮೇಟಿ ಅವರು ಏನು BJPಯ ಭದ್ರಕೋಟೆ ಎನಿಸಿಕೊಂಡಿರುವಂಥ ಬಾಗಲಕೋಟೆ ಕ್ಷೇತ್ರಕ್ಕೆ 2ನೇ ಬಾರಿ ಶಾಸಕರಾದರು. ಯಾಕೆಂದರೆ ಭಾಳ ಸರಳ ವ್ಯಕ್ತಿ. ಸರ್ಕಾರದ ಯೋಜನೆಗಳನ್ನು 2013ರಿಂದ 18ರಲ್ಲಿ ಆಗಿರ್ಬೋದು, 23ರಿಂದ ಇವತ್ತು 26ವರೆಗೂ ಅವರ ನಡ್ಕೊಂಡಂಥ ರೀತಿ ಎಲ್ಲ ಜಾತಿ ಜನಾಂಗ, ಎಲ್ಲ ಧರ್ಮದವ್ರ ಜೊತೆಗೆ ಭಾಳ ಸರಳ ಸಜ್ಜನಿಕೆಯಿಂದ ನಡ್ಕೊಂಡು ಯಾವ್ಯಾವ ಗ್ರಾಮೀಣ ಮಟ್ಟದಲ್ಲಿ ಏನೇನು ಅಭಿವೃದ್ಧಿ, ನೀರಾವರಿ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, ಕುಡಿ ನೀರಿನ ಯೋಜನೆಗಳನ್ನು ಇವತ್ತು ಸಮರ್ಪಕವಾಗಿ ಮುಟ್ಟಿಸೋದಂಥ ಕರ್ತವ್ಯ ಅಷ್ಟೇ ಅಲ್ಲದೆ ಜನರ ಜೊತೆಗೆ ನಡ್ಕೊಂಡಂಥ ರೀತಿ ಇವತ್ತು ಅವರ ಬೆಂಬಲಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಜನರು ಇವತ್ತು ನಿಂತಿದ್ದು. ಸ್ವತಃ ಮಹಿಳೆಯರು ಇವತ್ತು ಏನು ನಾವು ಪಂಚ ಗ್ಯಾರಂಟಿಯನ್ನು ಕೊಟ್ವಿ, ಅದನ್ನು ಸುಮಾರು ಪ್ರತಿ ಕ್ಷೇತ್ರದಲ್ಲಿ 98% ಇವತ್ತು ಜನರಿಗೆ ರೀಚ್ ಆಗುವಂಥ ಕೆಲಸ ನಾವು ಮಾಡಿದ್ದೀವಿ. ಇವತ್ತು ಜನರು ಸಂತೋಷವಾಗಿದ್ದಾರೆ. ಕೇವಲ ರಸ್ತೆ, ಕುಡಿ ನೀರು, ನೀರಾವರಿ ಯೋಜನೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಪ್ರತಿಯೊಂದು ಮನೆಗೂ ಕೂಡ ಆರ್ಥಿಕ ಒಂದು ಬೆಂಬಲ ಬೇಕು. ಆ ಆರ್ಥಿಕ ನೈತಿಕ ಶಕ್ತಿಯನ್ನು ತುಂಬುವಂಥ ಕೆಲಸ ಇವತ್ತು ಯಾವುದಾದ್ರೂ ಈ ದೇಶದಲ್ಲಿ ಒಂದು ಸರ್ಕಾರ ಮಾಡಿದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದೆ. ಅದನ್ನು ಇವತ್ತು ಪಾಪ ತಾಯಂದರು ಇಷ್ಟು ಮನೆ ಬಿಟ್ಟು ಹೊರಗೆ ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆ ಎಲ್ಲೋ ಒಂದು ನೈತಿಕ ಶಕ್ತಿ ತುಂಬಿದೆ ಈ ಸರ್ಕಾರ ಅನ್ನೋದು, ಅವರಿಗೆ ಧೈರ್ಯದಿಂದ ಬಂದು ಇವತ್ತು ಮತವನ್ನು ಚಲಾಯಿಸ್ತಿದ್ದೀವಿ ಅಂತ ಅನ್ನೋ ಮಾತನ್ನು ಇವತ್ತು ಗ್ರಾಮಸ್ಥರು ಹೇಳುವಂಥ ಮಾತಾಗಿದೆ. ಆದ ಕಾರಣ ನಮಗೆ ಈ ಅಪಾರವಾದ ಬೆಂಬಲ. ಯಾಕಂದರೆ ಹಿಂದಿನ 2019ರಿಂದ 23ವರೆಗೂ ಏನು ಚರಂತಿ ಮಠರು 3 ಬಾರಿ ಶಾಸಕರಾಗಿ ಹೋದ್ರಲ್ಲ, ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾವುದೇ ಅಭಿವೃದ್ಧಿ ಮಾಡಲಿಲ್ಲ, ನೀರಾವರಿ ಯೋಜನೆ ಮಾಡಲಿಲ್ಲ. ಇವತ್ತು ರೈತರು ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಲಿಲ್ಲ. ಇವತ್ತು ನಮ್ಮ ಸರ್ಕಾರ ನೋಡಿರಿ 23ಕ್ಕೆ ಬಂದ ಮೇಲೆ ರೈತರು ಬೆಳೆದಂಥ ಎಲ್ಲ ಬೆಳೆಗಳಿಗೆ ಇವತ್ತು ಹೆಸರಾಗಿರ್ಬೋದು, ತೊಗರಿ ಆಗಿರ್ಬೋದು, ಸೂರ್ಪಾನ ಆಗಿರ್ಬೋದು, ಮೇಜ್ ಆಗಿರ್ಬೋದು, ಇವತ್ತು ಎಲ್ಲದಕ್ಕೂ ಕೂಡ ಬೆಂಬಲ ಬೆಲೆಯನ್ನು ರೈತರಿಗೂ ಕೂಡ ಇವತ್ತು ಆ ಆರ್ಥಿಕ ಶಕ್ತಿಯನ್ನು ತುಂಬುವಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಆ ಒಂದು ಕಾರಣದಿಂದ ಇವತ್ತು ನನಗೆ ಭಾಳ ಸ್ಪಷ್ಟವಾಗಿ ಗೋಚರ ಆಗ್ತಾಯಿದೆ. ಕಳೆದ 5-6 ದಿವಸಗಳಿಂದ ನಾನು ಎಲ್ಲರ ಜೊತೆಗೆ ಪ್ರಚಾರವನ್ನು ಹೋಗಿದ್ದೀನಿ. ಇವತ್ತು ನಾನೇ ಖುದ್ದಾಗಿ ಗ್ರಾಮೀಣ ಮಟ್ಟದ ಎಲ್ಲ ಗ್ರಾಮಗಳಿಗೆ ಇವತ್ತು ನಮ್ಮ ಏನು ರಾಂಪುರ ಜಿಲ್ಲಾ ಪಂಚಾಯಿತಿ ಮತ್ತು ಬೇವೂರು ಈ ಗ್ರಾಮಗಳಿಗೆ ಎಲ್ಲ ಕಡೆ ಭೇಟಿ ಕೊಟ್ಟಾಗ ಅಪಾರವಾದ ಬೆಂಬಲ, ಎಲ್ಲ ವರ್ಗದ ಜನರು ಇವತ್ತು ಸ್ವಯಂಕೃತವಾಗಿ ನಾವು ಉಮೇಶ್ ಮೇಟಿಯವರು ಗೆಲ್ಲಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಇವತ್ತು ತುಂಬಿದ್ದಾರೆ. ಖಂಡಿತವಾಗಿ ನಮ್ಮ ಉಮೇಶ್ ಮೇಟಿಯವರ ಗೆಲುವು ಖಚಿತ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಸರ್, ಈ ಕ್ಷೇತ್ರದಲ್ಲಿ ನಾವು ಮತದಾರನ ಮಾತಾಡ್ತಾ ಹೋಗ್ತೀವಿ, ಮಹಿಳಾ ಮತದಾರನ ಕೂಡ ಮಾತಾಡ್ತಿದ್ವಿ. ಅವರು ಪಂಚ ಗ್ಯಾರಂಟಿಗಳ ಬಗ್ಗೆ ಒಲವು ಹೊಂದಿದ್ದಾರೆ. ತಾವು ಕೂಡ ಭೇಟಿ ಕೊಟ್ಟು ಜನರನ್ನು ಮಾತಾಡಿಸುವಂಥ ಕೆಲಸ ಮಾಡಿದ್ರಿ. ತಮಗೇನು ಹೇಳಿದ್ರು ಅಂತ ಸರ್ ಈ ಸಂದರ್ಭದಲ್ಲಿ? ನೋಡಿ, ಭಾಳಷ್ಟು ಜನ ವೃದ್ಧರು, ಪಾಪ ವಯಸ್ಸಾದಂಥವ್ರು, ಒಬ್ಬೊಬ್ಬರೇ ಮನೆಯಲ್ಲಿ ಯಾರು ನೋಡ್ಕೊಳಕ್ಕಿರ್ಲಾರ್ದಂಥ ತಾಯಂದ್ರು ಏನಿದ್ದಾರೆ, ಇವತ್ತು ಪ್ರತಿ ತಿಂಗಳ ಅವ್ರು ನೇರವಾಗಿ ಅವ್ರ ಅಕೌಂಟ್ಗೆ ಹೋಗುತ್ತೆ. 1 ರೂಪಾಯಿ ಕೂಡ ಎಲ್ಲಿ ಲೋಪ ದಿವಸ ಆಗೋದಿಲ್ಲ. ಯಾಕಂದರೆ ಈ ಗ್ಯಾರಂಟಿ ಅಂತಲೇ ಇಡೀ ರಾಜ್ಯದಲ್ಲಿ ತಾಯಂದರಿಗೆ ಒಂದು ಶಕ್ತಿ ತುಂಬಿಂತಾಗಿದೆ. ಯಾಕಂದರೆ ಪ್ರತಿ ಸಾರಿ ಗಂಡಸರ ಹತ್ರ ದುಡ್ಡು ಕೇಳೋಕ್ಕೆ ನಿಂದಿರ್ತಿದ್ರು. ಅವ್ರಿಗೆ ಇವತ್ತು ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಂತಾಗಿದೆ. ಸ್ವಂತ ಅವರ ಒಂದು ಸ್ವಾತಂತ್ರ್ಯಕ್ಕೆ ಇವತ್ತು ಅವರು ಹರ್ಷವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಇವತ್ತು ನಾವು ಯಾವ ಪಕ್ಷ ಅಂತಂದರೆ ಈ ರಾಜ್ಯದಲ್ಲಿ ಇವತ್ತು ಸರಿಯಾಗಿ ಆಡಳಿತವನ್ನು ಕೊಡ್ಬೋದು, ಯಾವುದೇ ಜಾತಿ ಜನಾಂಗ ಅನ್ನೋದೇ ಎಲ್ಲರನ್ನ ಕರ್ಕೊಂಡು ಹೋಗುವಂಥ ಒಂದು ಸರ್ಕಾರ ಇವತ್ತು ಬೇಕಾಗಿದೆ ಅನ್ನೋ ಭಾವನೆ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೂ 2 ವರ್ಷಗಳ ಕಾಲ, ಇವತ್ತು ಕೇವಲ 3 ವರ್ಷ ಆಗಿದೆ ಈ ಅಕಾಲಿಕ ನಮ್ಮ ಎಚ್.ವೈ. ಮೇಟಿ ಅವರ
ಒಂದು ಸ್ಥಾನ ಇವತ್ತು ತೆರವುಗೊಂಡಿದೆ. ಅವರ ಮರಣದ ನಂತರ ಅವ್ರ ಕುಟುಂಬದ ಸದಸ್ಯರ ಆದರೇ ಇವತ್ತು 2 ವರ್ಷ ಸರ್ಕಾರ ಇದೆ. ಸರ್ಕಾರದಲ್ಲಿ ಇವತ್ತು ಏನಾದರೂ ಅಭಿವೃದ್ಧಿ ಪಡಿಸ್ಬೇಕಂದ್ರೆ ಸರ್ಕಾರದಲ್ಲಿ ಅಧಿಕಾರ ಅನ್ನೋದು ಬೇಕಲ್ಲ. ಆ ಅಧಿಕಾರವನ್ನು ಯಾರಿಗೆ ಕೊಟ್ಟರೆ ಸರಿ ಅನ್ನೋದನ್ನು ಕೂಡ ಜನರು ಆಲೋಚನೆ ಮಾಡಿದ್ದಾರೆ. ಇವತ್ತು ತಾಯಂದಿರು ಕೂಡ ಆಲೋಚನೆ ಮಾಡಿದ್ದಾರೆ, ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಖಂಡಿತವಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತಾರೆ. ತಮ್ಮ ಅಭ್ಯರ್ಥಿ ಎಷ್ಟು ಮತಗಳನ್ನು ಗೆಲ್ತೀರಿ ಅಂತ ವಿಶ್ವಾಸ ಮಾಡ್ತೀವಿ? ಕನಿಷ್ಠ ಅಂದರೂ 25,000 ಮತಗಳ ಅಂತರದಲ್ಲಿ ನಾವು ಗೆಲುವನ್ನು ಸಾಧಿಸ್ತೀವಿ. ಇದಿಷ್ಟು ಹುನಗುಂದ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ವಿಜಯಾನಂದ ಕಾಶಪ್ಪನವರು ಮಾತುಗಳಂಥದ್ದು. ಈಗಾಗಲೇ ಬೆಳಗ್ಗೆಯಿಂದ ಸಾಕಷ್ಟು ಪ್ರಚಾರ ಕಾರ್ಯ ನಡೆಸ್ತಾ ಇದ್ದಾರೆ.